ಹಾಯ್ ಫ್ರೆಂಡ್ಸ್, ಒಂದು ಏಪ್ರಿಲ್ 27 ಐತಿಹಾಸಿಕ ದಿನದ ಒಂದು ಸೀಕ್ರೆಟ್ ಹೇಳಬೇಕಂದ್ರೆ 2011ರಲ್ಲಿ ಗುಜರಾತ್ ಟಸ್ಕರ್ಸ್ ಅವರು ಏಪ್ರಿಲ್ 27ನೇ ತಾರೀಕಲ್ಲಿ ಅವತ್ತು ಪವರ್ ಪ್ಲೇಯಲ್ಲಿ 6 ವಿಕೆಟ್ ಕಳ್ಕೊತಾರೆ. ಆದರೆ 2026 ಏಪ್ರಿಲ್ 27ರಲ್ಲಿ ಒಂದು ಐತಿಹಾಸಿಕ RCB ಬಾಲರ್ಗಳ ಮಟ್ಟಿಗೆ, ಯಾಕಂದರೆ 3.5 ಓವರ್ಗಳಲ್ಲಿ 8 ರನ್ಗೆ 6 ವಿಕೆಟ್ ತೆಗಿತಾರೆ. ಅವತ್ತು ಗುಜರಾತ್ ಟಸ್ಕರ್ಸ್ ಅವರು ಅವರು 74 ರನ್ಗೆ ಆಲ್ಔಟ್ ಆಗ್ತಾರೆ. ಇವತ್ತು DC ಅವರು 75 ರನ್ಗೆ ಆಲ್ಔಟ್ ಆಗ್ತಾರೆ. ಇವತ್ತು ಫಿರೋಜ್ ಶಾ ಕೋಟ್ಲಾ ಮೈದಾನದಲ್ಲಿ ನಮ್ಮ ಅನಿಲ್ ಕುಂಬ್ಳೆ ಅವರು 74-75 ಆಸ್ಪಾಸು ಒಂದು ಹಿನ್ನೆಲೆ ಸೀಕ್ರೆಟ್ ಏನಪ್ಪ ಅಂದರೆ 1999 ಫೆಬ್ರವರಿ 7ರಂದು ಇದೇ ಮೈದಾನದಲ್ಲಿ ನಮ್ಮ ಅನಿಲ್ ಕುಂಬ್ಳೆ ಜಂಬೋ ಅವರು 10 ವಿಕೆಟ್ ಪಾಕಿಸ್ತಾನದ ವಿರುದ್ಧ ಟೆಸ್ಟಲ್ಲಿ 74 ರನ್ನಿಗೆ 10 ವಿಕೆಟ್ ಪಡಿತಾರೆ 26.3 ಓವರ್ಗಳಲ್ಲಿ. ಅದಕ್ಕೂ ಕನೆಕ್ಷನ್ ಒಂದು ಸೀಕ್ರೆಟ್ ಹೇಳ್ತಾ, ಇನ್ನು ಬಾಲಿಂಗ್ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಭುವಿ ಅವರು ಹಾಕಿದ ಮೊದಲ IPL ಓವರ್ ಪವರ್ ಪ್ಲೇಯಲ್ಲಿ 29ನೇ ಬಾರಿ ಮೊದಲೇ ಓವರಲ್ಲಿ ವಿಕೆಟ್ ಪಡೆದಂಥ ಎರಡನೇ IPL ಅಲ್ಲಿ ಲಿಸ್ಟಲ್ಲಿ ಎರಡನೇ ಫಸ್ಟು ಬೋಲ್ಟ್ ಅವರು 32 ವಿಕೆಟ್ ಹೋಗದಿದ್ದ ಲಿಸ್ಟಲ್ಲಿ ಇದ್ದಾರೆ ಅಂತ ಹೇಳ್ತಾ, ಇನ್ನು ಭುವಿ ಅವರು ಪವರ್ ಪ್ಲೇಯಲ್ಲಿ 3 ಓವರ್ ಹಾಕಿ 5 ರನ್ ನೀಡಿ 3 ವಿಕೆಟ್ ಹೋಗಿದ್ದಾರೆ. ಹ್ಯಾಜಲ್ವುಡ್ ಅವರು ಮೊದಲ ಬಾರಿಗೆ ಆಡಿದಂಥ 4ನೇ ಪಂದ್ಯದಲ್ಲಿ ಮೊದಲ ಬಾರಿಗೆ ಫಾರ್ಮ್ ಬರ್ತಾರೆ. ಅವರು ಪವರ್ ಪ್ಲೇಯಲ್ಲಿ 3 ಓವರು 8 ರನ್ನಿಗೆ 3 ವಿಕೆಟು. ಪವರ್ ಪ್ಲೇ ಆದಮೇಲೆ 2 ಬಾಲ್ ಹಾಕ್ತಾರೆ, 4 ರನ್ ನೀಡಿ 1 ವಿಕೆಟ್ ಹೋಗಿದ್ದಾರೆ. ಒಟ್ಟಾರೆ ಕರಿಯರ್ ಬೆಸ್ಟು IPL ಅಲ್ಲಿ 12ಕ್ಕೆ 4 ವಿಕೆಟು ಅಂತ ಹೇಳ್ತಾ, ಇನ್ನು DC ಬ್ಯಾಟ್ಸ್ಮನ್ಗಳಲ್ಲಿ 3 ಜನ ಮಾತ್ರ ಡಬಲ್ ಅಂಕಿ ದಾಟ್ತಾರೆ. ಹೊಡೆದಿರೋದು 4 ಪೋರು 1 ಸಿಕ್ಸು ಅಂತ ಹೇಳ್ತಾ, ಅದು ಪೂರಲ್ ಇಂಪ್ಯಾಕ್ಟ್ ಪ್ಲೇಯರ್ 30 ರನ್ ಹೊಡಿತಾರೆ. ನೋಡಿ, ಇಂಪ್ಯಾಕ್ಟ್ ಪ್ಲೇಯರ್ 30 ರನ್ ಬಿಟ್ಟರೆ ಅವ್ರದ್ದು ಟೋಟಲ್ 75ರಲ್ಲಿ 30 ಮೈನಸ್ ಮಾಡಿದ್ರೆ 45 ಅಂತ ಹೇಳ್ತಾ, ಇನ್ನೊಂದು ಬೇಜಾರ ಸಂಗತಿ ಏನಂತಂದರೆ ನಮ್ಮ ಕಿಂಗ್ ಕೊಹ್ಲಿ ಅವರಿಗೆ ಲಾಸ್ಟ್ 5 ಪಂದ್ಯದಲ್ಲಿ ಈ ಮೈದಾನದಲ್ಲಿ 4 ಹಾಫ್ ಸೆಂಚುರಿ ಇತ್ತು. ಇವತ್ತು ಬೇಜಾರಾಗದೇ ಇರೋ ರೀತಿಯಲ್ಲಿ ವಿರಾಟ್ ಕೊಹ್ಲಿ ಅವರು ಸ್ಪೀಡಾಗಿ ಆಡ್ರೆ ಅರ್ಧಶತಕ ಹೊಡೆಯುವ ಅವಕಾಶ ಐತೆ ಅಂತ ಹೇಳ್ತಾ, ಅದು ಅಲ್ಲದೆ ನಮ್ಮ ದುವಾ ಜುರ್ರೆಲ್ ಅವರು ಈ ಪಂದ್ಯದಲ್ಲಿ 4 ಕ್ಯಾಚನ್ನು ಪಡಿತಾರೆ ಅಂತ ಹೇಳ್ತಾ, ಇದು ಒಂದು ನಮ್ಮ RCB ಫ್ಯಾನ್ಸ್ಗೆ ಒಂದು ಹಬ್ಬದ ವಾತಾವರಣ ಇವತ್ತು ಬಾಲರ್ಗಳ ಪರ್ಫಾರ್ಮೆನ್ಸ್ ಅಂತ ಹೇಳ್ತಾ, ಈ ಹಿಂದೆ 58 ರನ್ಗೆ RCB ಅವರು ಅತ್ಯಂತ ಕಡಿಮೆ ಸ್ಕೋರಿಗೆ RRನ ಸೇನುವರ್ ನಾಯಕತ್ವ ನಮ್ಮ ಅನಿಲ್ ಕುಂಬ್ಳೆ RCB ಅವ್ರ ನಾಯಕತ್ವದಲ್ಲಿ 58 ರನ್ಗೆ ಆಲ್ಔಟ್ ಆಗಿದ್ದು, ನೆಕ್ಸ್ಟು ಎರಡನೇದು ಅಂತ ಹೇಳ್ತೀನಿ 75ಕ್ಕೆ ಆಲ್ಔಟ್ ಮಾಡ್ತಾರೆ ಅತ್ಯಂತ ಕಡಿಮೆ ಸ್ಕೋರ್ಗೆ ಅಂತೇಳಿ DC ಅವ್ರದ್ದು ಅಂತೇಳಿ ಆ ದಾಖಲೆಯನ್ನು ಸ್ಮರಿಸುತ್ತಾ ನನ್ನ ವಿಡಿಯೋ ಮುಗಿಸ್ತಾ, ಎಲ್ಲ RCB ಫ್ಯಾನ್ಸ್ಗಳಿಗೆ ಒಂದು ರೀತಿ ಹಬ್ಬದ ವಾತಾವರಣ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.